ಇನಿತು ವಿಷ್ಣು ರಹಸ್ಯ ತೊಳು ಭೃಗು ಮುನಿಪ ಇಂದ್ರದ್ಯುಮ್ನ ಗರುಪಿದುದನು ಬುಧರು ಕೇಳುವುದು ನಿತ್ಯದಿ ಮತ್ಸರವ ಬಿಟ್ಟು. ಅನುಚಿತೋಕ್ತಿಗಳಿದ್ದರೆಯು ಸರಿ ಗಣನೆ ಮಾಡದಿರೆಂದು ವಿದ್ವಜ್ಜನಕ್ಕೆ ವಿಜ್ಞಾಪನೆಯ ಮಾಡುವೆ ವಿನಯ ಪೂರ್ವಕದಿ. ಶುಭಗುಣ ಪೂರಿತ ಜಯ ವಿಶ್ವೇಶ ಜಯ ಪುರುಷೋತ್ತಮ ನಿತ್ಯ ವಿಬೋಧ. ಭೂಮಿ ಭರಾಂತಕ ಕಾರಣ ರೂಪ ಜಯ ಖರ ಭಂಜನ ದೇವವರೆಣ್ಯ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಸ್ವಗತ ಸ್ವಾತಂತ್ರ್ಯ ಸಂಧಿ ಪದ್ಯ 14. ಇನಿತು ವಿಷ್ಣು ರಹಸ್ಯದೊಳು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ವಿಷ್ಣು ರಹಸ್ಯ ಗ್ರಂಥದಲ್ಲಿ ಭೃಗು ಮಹಾಮುನಿಯು ಇಂದ್ರದ್ಯುಮ್ನನಿಗೆ ಹೇಳಿದಂತೆ ತತ್ವಾರ್ಥಗಳನ್ನು ನಿರೂಪಿಸಿರುತ್ತೇನೆ ಎಂದು ವಿದ್ವಜ್ಜನರು ಮಾತ್ಸರ್ಯ ಭಾವವ ಬಿಟ್ಟು ಈ ಪ್ರಮೇಯಾರ್ಥಗಳನ್ನು ಕೇಳುವರಾಗಬೇಕೆಂದು ವಿನಯಪೂರ್ವಕವಾಗಿ ಬುಧ ಜನರಿಗೆ ದಾಸಾರ್ಯರು ವಿಜ್ಞಾಪಿಸಿಕೊಳ್ಳುತ್ತಾರೆ. ಸ್ವಗತ ಸ್ವಾತಂತ್ರ್ಯ ಸಂಧಿಯ ವಿಷಯಗಳೆಲ್ಲವೂ ವಿಷ್ಣು ರಹಸ್ಯವೆಂಬ ಗ್ರಂಥದಲ್ಲಿ ಉಕ್ತವಾಗಿವೆ. ಭೃಗು ಋಷಿಗಳು ಇಂದ್ರದ್ಯುಮ್ನ ಮಹಾರಾಜನಿಗೆ ಶ್ರೀಹರಿಯು ತನ್ನ ಸ್ವಾತಂತ್ರ್ಯವನ್ನು ವಿಭಾಗ ಮಾಡಿ ದೇವ ದಾನವ ಮಾನವರಲ್ಲಿ ಇಟ್ಟ ವಿವರಗಳನ್ನು 28ನೇ ಅಧ್ಯಾಯದಿಂದ ಪ್ರಾರಂಭಿಸಿ 34ನೇ ಅಧ್ಯಾಯ ಪರ್ಯಂತ ಹೇಳಿರುವರು ಎಂಬ ಭಾವಪ್ರಕಾಶಿಕ ವ್ಯಾಖ್ಯಾನದಲ್ಲಿ ವಿವರಿಸಿದ್ದಾರೆ. ಆದರೆ ಶ್ರೀ ಸಂಕರ್ಷಣ ಒಡೆಯರ ವ್ಯಾಖ್ಯಾನದಲ್ಲಿ ಭೃಗು ಮುನಿಪ ಎಂಬ ಪದಕ್ಕೆ ಭೃಗು ಕುಲೋತ್ಪನ್ನರಾದ ಶ್ರೀ ಪರಶುರಾಮ ದೇವರು ಎಂದು ಹೇಳಿರುವರು. ಶ್ರೀ ಪರಶುರಾಮ ದೇವರೇ ಭೃಗು ಋಷಿಗಳಲ್ಲಿ ನಿಂತು ಹೇಳಿಸಿರುವರು ಎಂದು ಸಮನ್ವಯ ಮಾಡಿಕೊಳ್ಳಬಹುದು. ಸತ್ಸಾಧನಾ ಮಾರ್ಗದಲ್ಲಿರುವ ಸಕಲ ಸಜ್ಜನರಿಗೆ ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯವೆಂಬ ಸ್ವಾತಂತ್ರ್ಯ ಪ್ರಮೇಯಗಳ ರಹಸ್ಯಗಳ ಅರಿವು, ಅವುಗಳ ಉತ್ತಮ ಜ್ಞಾನಾನುಸಂಧಾನ ಅತ್ಯಗತ್ಯವಾಗಿರುವ ಕಾರಣ ವಿಚಾರವಂತರಲ್ಲೇ ಸಂದಿಗ್ಧವಾಗಿರುವ ಈ ತತ್ವಾರ್ಥವನ್ನು ಸಚ್ಛಾಸ್ತ್ರ ಪಾರಾಯಣರಾದ ಬುಧರು ಪ್ರತಿಕ್ಷಣದಲ್ಲೂ ಶ್ರವಣ ಮಾಡುವವರಾಗಬೇಕೆಂದು ದಾಸಾರ್ಯರು ಜ್ಞಾನಿ ಸಂದೋಹಕ್ಕೆ ವಿಜ್ಞಾಪಿಸಿಕೊಳ್ಳುತ್ತಾರೆ. ಇದು ಕೇವಲ ಪ್ರಾಕೃತ ಗ್ರಂಥವಾಗಿದೆ, ದೇವಭಾಷಾಯುಕ್ತವಾಗಿಲ್ಲ ಎಂಬ ಕುತ್ಸಿತ ಮತ್ಸರವನ್ನು ಬಿಟ್ಟು ಕೇಳುವವರಾಗಬೇಕೆಂದು ದಾಸಾರ್ಯರ ವಿಜ್ಞಾಪನಾ ಭಾಷಾ ಮಾತ್ಸರ್ಯ, ಕುತ್ಸಿತ ಭಾವನೆ, ಅಹಂಕಾರ ಮಮಕಾರಾದಿಗಳಿಂದ ಗ್ರಸ್ತರಾದವರು ಸಚ್ಛಾಸ್ತ್ರಗಳನ್ನು ಓದಿದರೂ ಅನೇಕ ಶಿಷ್ಯರಿಗೆ ಅಧ್ಯಾಪನಾದಿಗಳನ್ನು ನಡೆಸುತ್ತಿದ್ದರೂ ಅವರು ಬುಧರಲ್ಲ, ಕೇವಲ ಶಾಸ್ತ್ರಪಾಠೀಕರು, ನಿರ್ಮತ್ಸರರಾದ ವಿದ್ವಜ್ಜನರೇ ಶ್ರೀಹರಿವಾಯು ಗುರುಗಳ ಅನುಗ್ರಹಕ್ಕೆ ಭಾಜನರು. ಇದರಲ್ಲಿ ಅನುಚಿತೋಕ್ತಿಗಳಿದ್ದರೂ ಸರಿ ಎಂದಿದ್ದಾರೆ. ಇದಕ್ಕೆ ಶ್ರೀ ಸಂಕರ್ಷಣ ಒಡೆಯರ ವ್ಯಾಖ್ಯಾನದಲ್ಲಿ ಸಚ್ಛಾಸ್ತ್ರಗಳಿಗೆ ವಿರುದ್ಧವಾದ ಮಾತುಗಳಿದ್ದರೂ ಸರಿಯೇ ಎಂದರ್ಥ ಮಾಡಿದ್ದಾರೆ. ಚತುಶಾಸ್ತ್ರ ಸಂಪನ್ನರೂ ಅಪರೋಕ್ಷೀಕೃತ ಶೀಶರೂ ಆದ ದಾಸವರ್ಯರು ಸಚ್ಛಾಸ್ತ್ರಗಳಿಗೆ ವಿರುದ್ಧವಾಗಿ ಎಂದಿಗೂ ಮಾತನಾಡುವವರಲ್ಲ. ಕ್ಲಿಷ್ಟವಾದ ಕೆಲವು ತಮ್ಮ ಪ್ರಮೇಯಾರ್ಥಗಳಲ್ಲಿ ಸಂದಿಗ್ಧ ಪರಿಸ್ಥಿತಿ ಒದಗಿದಾಗ ಕೇವಲ ಪ್ರಮಾಣಗಳಿಂದಲೇ ಬಿಡಿಸಲು ಸಾಧ್ಯವಾಗಲಾರದು. ಏಕೆಂದರೆ ಪೂರ್ವಗ್ರಹ ಪೀಡಿತರಾದವರು ತಮ್ಮ ಮೂಗಿನ ನೇರಕ್ಕೆ ಮಾತನಾಡಿ ವಿಷಯ ಸಮರ್ಥನೆಗೆ ಯತ್ನಿಸುವರು. ತತ್ವನಿರ್ಣಯ ವಿಷಯದಲ್ಲಿ ಬಿಚ್ಚು ಹೃದಯದ ಮನಸ್ಸಿರಬೇಕು. ಸೋತ್ತಮರ ಅಪವಾಕ್ಯಗಳಿಂದ ನಿರ್ಣಯ ತಿಳಿಯಬೇಕು. ಇದರಲ್ಲಿ ದುರಾಗ್ರಹವಾಗಲಿ ಮಾತ್ಸರ್ಯ ಭಾವನೆಯಾಗಲಿ ಇರಬಾರದು. ಇದರಿಂದ ಅನುಚಿತೋಕ್ತಿಗಳೆಂದರೆ ಪ್ರಾಕೃತೋಕ್ತಿಗಳೆಂದು ಅರ್ಥೈಸಬೇಕು ಎಂದು ವ್ಯಾಸದಾಸ ಸಿದ್ಧಾಂತ ಕೌಮುದೀಕಾರರು ಹೇಳಿದ್ದಾರೆ. ಹೀಗೆ ನಿರ್ಮತ್ಸರರಾದ ವಿದ್ವಜ್ಜನರಿಂದ ಶಿಷ್ಯ ಶಿಕ್ಷಾರ್ಥವಾಗಿ ಹಾಗೂ ಸ್ವಾಹಂಕಾರ ಖಂಡನಕ್ಕಾಗಿ ದಾಸಾರ್ಯರು ಅತ್ಯಂತ ವಿನಯಪೂರ್ವಕವಾಗಿ ಈ ಗ್ರಂಥಸ್ಥ ವಿಷಯವು ಪ್ರಾಕೃತೋಕ್ತಿಗಳೆಂದು ತಿರಸ್ಕರಿಸದೆ ಮಾನ್ಯ ಮಾಡಬೇಕೆಂದು ವಿಜ್ಞಾಪಿಸಿಕೊಂಡಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ.